ಸಹಾಯ ಮಾಡಿದ್ರು ಸರ್ಕಾರ ಎಲ್ಲರೂ ಹೂವಿನ ಹಾರ ಹಾಕಿ ಶಾಲು ಹೊದಿಸಿ ಇಂದು ವಂದನೆಗಳು. ನಾನು ಒತ್ತಿದ್ದೀನಿ. ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ನಮಸ್ಕಾರ. ಸಂತ ಸಮಾಜ ನಮ್ಮ ಬೀದರ್ ವತಿ ನಾವೇನು ಬಂದಿದ್ದೇವೆ, ನಮಗೆ ಸಾಲು ಸನ್ಮಾನ ಮಾಡಿರೋ ಅದಕ್ಕೆ ತುಂಬ ಧನ್ಯವಾದ ಅವರಿಗೆ. ಸಂತ ವತಿಯಿಂದ ಹಿಂದಿಯವರಿಗೆ ಕಾರ್ಯದರ್ಶಿ ಇದೆ, ಅಲ್ಲಿ ಹೊಸ ಸಂಘಟನೆ ಮಾಡಿದೆವು ಸಂತ ಸಮಾಜ. ಮುಂದೆ ಇಲ್ಲಿ ಬಂದಿರೋ ಸಹಕಾರ ಕೊಟ್ಟಿರಿ ನಮ್ಗೆ, ಧನ್ಯವಾದ. ಸಂಪರ್ಕ ನಮ್ಮ ಮುಂದೆ ಮಾಡ್ಬೇಕಂತ ಹೇಳಿ ನಮ್ಗೆ. ಓಕೆ. ಕಾರ್ಯದರ್ಶಿ ಜಟಿಲ್ ಸಂಸ್ಕೃತಿಯಿಂದ ಬಂದೆವು. ಸಾಲು ಹೂವಾಯ್ದು ಮಾಡಿದ್ವಿ. ನೀವು ಮಾತಾಡಿ. ಸಂತ ಸಮಾಜ ಮದರ್ ಬಾಡಿ ಬಂತು. ಸಂತ ಸಮಾಜ ಸಂಪೂರ್ದಾಗ ಮುಂದಾಗಿ ಮಾಡ್ಯಾರ. ಒಂದೆರಡು ಸರ್ತಿ ಮೆಸೇಜ್ ಹಾಕಿದ್ರು, ನೋಡ್ರಿ ಶಿವಣ್ಣ ಇದು ಏನದ ನಮ್ಮಲ್ಲಿ ಸಲೂನ್ದಾಗೆಲ್ಲ ಕಡಿಮೆ ರೇಟ್ನಿಂದ ಕೆಲಸ ಮಾಡ್ಲತ್ತಾರ. ನಾವು 100 ರೂಪಾಯಿ ತೊಗೊಳಕ್ಕೆ ಹೋದ್ರೆ ಅವ್ರು 50 ರೂಪಾಯಿ ತೊಗೊಂಡು ಮಾಡ್ಲತ್ತಾರ. ಇಲ್ಲೊಂದು ನಮ್ಮದು ಚೀಟ್ ಅದ, ಇನ್ನೊಂದು ಕಮಿಟಿ ರೆಡಿ ಮಾಡಬೇಕು. ಕುಸ್ನೂರ್ದಾಗೇನೋ ಹೇಳಂಗಿಲ್ಲ ನಡೀತಾ ಇರ್ತದೆ. ಈಗ ಅಲ್ಲಿ ಇಲ್ಲಿ ಸ್ವಲ್ಪ ಹೆಚ್ಚಾಗಮ್ಮ ನಡೀತಾ ಇರ್ತದೆ. ಆದರೆ ಒಗ್ಗಟ್ಟಾಗಿ ಯಾರು ಎಷ್ಟು ಇರ್ಲತ್ತಾರ ಎಷ್ಟಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಕರೆಕ್ಟ್ ಹೋಗ್ಬೇಕು ಅಂತೇಳಿ ಇದು ಮಾಡ್ಬೇಕು, ಕೆಲಸ ಮಾಡ್ಕೋಬೇಕು. ಇನ್ನೊಂದೇನು ಅವ್ರದ್ದು ಸಲೂನ್ದಾಗ ಕಮ್ಮಿ ತೊಗೊಳತ್ತಾರ ಅಂಥೇಳಿ ಹೋಗಿ ನೀವೇನೋ ಒಂದು ನಾವು ಇವತ್ತು ನಮ್ಮ ಬಿಲ್ 20 ಹಾಕ್ತೇವೆ, 1000 ರೂಪಾಯಿ ಹಾಕ್ತೇವೆ, 5000 ರೂಪಾಯಿ ಹಾಕ್ತೇವೆ, 500 ರೂಪಾಯಿ ಹಾಕ್ತೇವೆ ಅನ್ಬಾರ್ದು. ಮೊದಲೇ ಒಂದು ಸರ್ತಿ ಏನದ ಅಂತಂದ್ರೆ ಚಾನ್ಸ್ ಕೊಡಿ. ಯಾಕಂದ್ರೆ ತಿಳಿಯೋದು ಹೋಗೋಬ್ರಿ. ನಮ್ಮ ಸಮಾಜದಾಗೆಲ್ಲ ಭಾಳ ಹಿಂದುಳಿದಿರೋರಿದ್ದೇವೆ ನಾವು. ಏನೋ ಒಂದು ತಿಳಿಯೋದು ಎಜುಕೇಷನ್ ಎಲ್ಲ ಕಮ್ಮಿ ಇರ್ತದೆ, ಹಾಗಾಗಿ ಥರ ಇದು ಮಾಡ್ತಾರೆ. ತಿಳಿಸಿ ಹೇಳ್ರಿ. ಆಮೇಲೆ ರೂಲ್ಸ್ ಮಾಡಿರಿ. ನೀವು ಚಾಲು ಇರ್ತೀರಿ ಯಾವ್ದು ಮಂಗಳವಾರ ರಜೆ ಇರ್ತದಲ್ಲ, ಮಂಗಳವಾರ ದಿವಸ ನಿಮಗಿನ ಚಾಲು ಮಾಡಿದಿರಿ ಅಂತಂದ್ರೆ ನಿಮ್ಗೆ ಇಂತಿಷ್ಟು ನಾವು ಫೈನ್ ಕೊಡ್ತೀವಿ ಅಂತೇಳಿ ಸ್ವಲ್ಪ ವಾರ್ನಿಂಗ್ ಕೊಡಿ. ಇಂತಿಷ್ಟು ಅಂತೇಳಿ ಫೈನ್ ಹಚ್ಚಿರಿ. ಮತ್ತು ಒಂದು ನಿಮ್ಮದೇ ಒಂದು 15 ಜನರದೊಂದು ಗ್ರೂಪ್ ಮಾಡಿ ಸ್ವಸಹಾಯ ಸಂಘದ ಅಪ್ಲೈ ಮಾಡಿ ಅದಕ್ಕೆ ಏನು ಸಹಕಾರ ಬೇಕು ನಾವು ಮಾಡ್ತೇವೆ. ಸಿ ಬ್ಯಾಂಕಿನಿಂದ ಏನಾರು ಹಣವನ್ನು ಮಾಡೋದಿತ್ತಂದ್ರೆ ಮಾಡಿಸ್ತೇವೆ ನಾವು. ಏನಾದರೂ ಸಹಕಾರ ಸಂಘ ಸ್ಟಾರ್ಟ್ ಮಾಡಿರಿ. ಅದರದ್ದು ರಿಜಿಸ್ಟ್ರೇಷನ್ಗೆ ಮಾಡಿಸ್ತೇವೆ ನಾವು. 100 ರೂಪಾಯಿ 200 ರೂಪಾಯಿ ವಾರಕ್ಕೆ ಜಮಾ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಏನಾರು ಆಯ್ತು. ಗೌರ್ಮೆಂಟಿಂದ ಏನಾರು ಸವಲತ್ತು ಇತ್ತು ಅಂತಂದ್ರೆ ಮಾಡಿಸ್ಕೊಂಬರಿ. ಇಲ್ಲಂದೇನೋ ನಿಗಮದ ಈ ಕಡೆಯಿಂದೊಂದು ಕಡೆ ನಿಗಮದು ಎಷ್ಟಾಯ್ತಾವ ಅಷ್ಟು ನೀವು ಫೈಲ್ ಇದು ಮಾಡ್ಕೊಡ್ರಿ. ನಾವು ಶಾಂತವಾಗಿ ಕೋಶಿಶ್ ಮಾಡ್ತೀವಿ. ಆದಷ್ಟು ಮಟ್ಟಿಗೆ ನೀವು ಕೆಲಸ ಮಾಡ್ಕೊಂಡು ನನ್ನ ಭಾಳ ಖುಷಿ ಆಯಿತು. ಇವತ್ತಿಗೆ ಕಂಟಿನ್ಯೂ ಬರ್ತಿದ್ದ ದಿನ ಇವರು ಇಲ್ಲಿ ನೀವೆಲ್ಲ ಅಲ್ಲೊಂದು ಸಂಘಟನೆ ರೆಡಿ ಮಾಡಿ ಹುಮ್ಮಸ್ನಿಂದ ರೆಡಿ ಮಾಡಿರಲ್ಲ, ನನಗೆ ಭಾಳ ಸಂತೋಷ ಆಯಿತು. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಏನು ಕೊಡ್ತೀವಿ ನಮ್ಮದು ಸಮಾಜ ಕಡೆಯಿಂದ ನಾವು ರೆಡಿ. ಏನೇನು ಟೈಮ್ ಫೋನ್ ಮಾಡಿರಿ ತಗೋರಿ. ಶಿವಕುಮಾರ್ ಶಾಪುರೆ, ನಾನು ಕಾರ್ಯದರ್ಶಿ ಕಾರ್ಯಾಧ್ಯಕ್ಷ ಅಂತೇಳಿ, ಸಿಟಿ ಕಾರ್ಯದರ್ಶಿ ಅಂತೇಳಿ ಚಟುವಟಿಕೆ ಕೇಳಿದಾಗ ಏನು ಕರೆಯಲಿಲ್ಲ. ಆದ್ರೂ ನಾವು ಇದು ನಮ್ಮ ಸಮಾಜ ಅಂತೇಳಿ ನಾನು ಡೈರೆಕ್ಟ್ ಬಂದು ನಿಂತು ಮಾತಾಡೋಂಥ. ಯಾಕಂದ್ರೆ ಇದು ನನ್ನ ಸಮಾಜ. ಇದ್ರಾಗ ನಾನು ಹುಟ್ಟಿದೆ, ಅದು ನನ್ನ ತೋಲ್ ದೊಡ್ಡ ಖುಷಿ ಅದ. ಇದ್ರಾಗ ನಾನು ಹುಟ್ಟಿದೆ ಅಂತ ಹೇಳಿ ಈ ಸಮಾಜಕ್ಕೆ ನಾನು ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ನನ್ನ ಒಂದು ಕರ್ತವ್ಯ ಅದ. ಅದ್ರ ಸಲುವಾಗಿ ನಾನು ಎಲ್ಲೂ ಬರ್ಲಿಕ್ಕೆ ರೆಡಿ. ನಾವೇನಂದ್ರೆ ಸ್ವಾತಂತ್ರ್ಯ ದಿನಾಚರಣೆ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಭಾಗವಹಿಸಿದ್ವಿ. ತುಂಬ ಖುಷಿಯ ವಿಚಾರ. ಹಾಗೆ ನಮ್ಮ ಸಂತೂರು ಮಂಡಲದ ಪದಾಧಿಕಾರಿಗಳ ಆಯ್ಕೆಯಾಗಿರೋ ನಮ್ಮ ಶ್ರೀರಂತರು ಸಮಸ್ಯೆ ಏನಾದರೂ ಸಮಾಜ ಜಿಲ್ಲಾ ಸಂತ ಸಮಾಜ ಸಮಸ್ಯೆಗಳು ಸಂಘಟನೆ ಮಾಡೋದಾಗಿದೆ.
ದಯವಿಟ್ಟು ಈ ಸಂಘಟನೆಯ ಅಧ್ಯಕ್ಷರಾಗಿ ಶ್ರೀ ಬಸವರಾಜ ಶ್ರೀಮಂಗಲಿ ಅವರು ಆಯ್ಕೆಯಾಗ್ಯಾರ. ಭಾಳ ತುಂಬ ಖುಷಿಯ ವಿಚಾರ ಅದ. ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ಶ್ರೀಕಾಂತ್ ಮಳೆ ನಂತರ ಇವರದ ಆಮೇಲೆ ಪರಿಚಯದವರೇ ಅದ, ಅವರು ಉಪಾಧ್ಯಕ್ಷರಾಗಿರೋ ಈ ಒಂದು ಪದಾಧಿಕಾರಿಗಳೆಲ್ಲ ಆಯ್ಕೆಯಾಗ್ಯಾರ. ಭಾಳ ಖುಷಿಯ ವಿಚಾರ ಅದ. ಇವಾಗ ಈ ಸಂಘಟನೆ ಮಾಡಿರೋ ಉದ್ದೇಶ ಏನು ಅಂದ್ರೆ ಅಲ್ಲಿ ನಾವು ತಲಾಂತರದಿಂದ ನಮ್ಮ ಕ್ಷೌರಿಕ ವೃತ್ತಿ ನಿರ್ವಹಿಸ್ಕೊತ ಬಂದಿದ್ದೀವಿ. ಆದ್ರೆ ಕೆಲಸ ಮಾಡ್ತಾಯಿದ್ದೀವಿ. ಆ ಕೆಲಸ ಮಾಡಿದ್ರೆ ನಮ್ಗೆ ಮೈನತಿಂದ ಇದು ಸಿಗ್ತಾಯಿಲ್ಲ, ಫಲ ಸಿಗ್ತಾಯಿಲ್ಲ, ಅದಕ್ಕೆ ಹೋಗ್ಯದ. ಯಾಕಂದ್ರೆ ರೇಟಿನ ವಿಚಾರವಾಗಲಿ ಯಾವುದೇ ಒಂದು ನಮ್ಮ ಸಮಾಜ ಮೇಲಿಂದ ದೌರ್ಜನ್ಯಗಳು ಭಾಳ ಇರ್ತಾವೆ. ಹಳ್ಳಿ ಪಳ್ಳಿ ಎಲ್ಲ ಗೌಡ್ರು ಕಾಣೆಗಳು ಆಡಳಿತ ಇರ್ತದಲ್ಲಿ ನಮ್ಮ ಸವಿತಾ ಸಮಾಜದವರಿಗೆ ಏನಂದ್ರೆ ಕೀಳರಿಮೆ ಎಂದು ನೋಡೋದು ಪ್ರವೃತ್ತಿಯೆಲ್ಲ ಬೆಳ್ಕೊಂಡು ಬಂದಿಂದ ತಲ ಅಂತ ಹೋಗ್ಬೇಕು ಅಂದ್ರೆ ನಮ್ಮ ಸಂಘಟನೆ ಬಲಪಡಿಸ್ಬೇಕು. ಯಾವಾಗ ಸಂಘಟನೆ ಆಗಿನ ಮೇಲೆ ಗೌಡರು ಕುತ್ಕೊಂಡಿಗಳು ದೊಡ್ಡ ದೊಡ್ಡ ಜಾತಿದವ್ರ ದೌರ್ಜನ್ಯಗಳು ಇರ್ತಾವಲ್ಲ ಸಮಾಪ್ತ ಇರ್ತಾವೆ. ಸಂಘಟನೆ ಮಾಡಿದ್ರೆ ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ ಶ್ರೀಕಾಂತ್ ಅವರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಈ ಸಂಘಟನೆ ಸುಮ್ಮನೆ ಮೀಟಿಂಗ್ ಮಾಡಿದೆವು ಹೋದೆವು ಅನ್ನೋದೇ ಇರಬಾರ್ದು. ರೇಟಿನ ವಿಷಯ, ಜಾತಿ ದೌರ್ಜನ್ಯ ಇವು ನಮ್ಮಲ್ಲಿ ಭಾಳ ಇರ್ತಾವೆ. ಎಸ್ಪೆಷಲಿ ಜಾತಿ ದೌರ್ಜನ್ಯ, ರೇಟ್ ನಾವು ಯಾವಾಗಿನ ತನಕ ನಾವು ಮಾಡಿಲ್ಲ ನಾವು ತಮ್ಮಲ್ಲೇವು 50 ತನಕ ನಮ್ಮ ಸಂಸಾರ ಉದ್ಧಾರ ಆಗಲ್ಲ, ನಮ್ಮ ಸಂಸಾರಕ್ಕೂ ಡೆವಲಪ್ಮೆಂಟ್ ಆಗಲ್ಲ. ನಾವು ಕಡಿಮೆ ರೇಟ್ನಾಗೆ ಸೇವೆ ಸಲ್ಲಿಸಿದೆವು ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಏನು ವಿದ್ಯಾಭ್ಯಾಸ ಕೊಡ್ಲಾಕತ್ತೀವಿ ಅಂತ ಪ್ರೈವೇಟ್ ಸ್ಕೂಲ್ದಾಗ ಏನಂದ್ರೆ 50,000 1 ಲಕ್ಷ ರೂಪಾಯಿ ಫೀಸು ಅವೆಲ್ಲ ನಾವು ಮೇಂಟೈನ್ ಮಾಡ್ಬೇಕಂದ್ರೆ ನಾವು ಮಾಡಿದ ಮೈನತಿ ನಾವು ಕರೆಕ್ಟ್ ಫಸ್ಟ್ ರೇಟ್ ಇದಾಗಬೇಕು. ಎಲ್ಲರೂ ಆ ಮಂಡಲದಾಗ ಏನು ಬರ್ತಾರಲ್ಲ ಅಂಗಡಿ ಮಾಲಕರು ಅವರಿಗೆಲ್ಲ ಖರ್ಚು ಮೀಟಿಂಗು ತೊಗೊಳ್ರಿ, ಒಂದು ರೇಟ್ ಕರೆಕ್ಟ್ ರೇಟ್ ನಮ್ಮ ಇದೆಲ್ಲ ಹೆಂಗೆ ನಾವು ಇದು ಮಾಡಿದ್ದೇವಲ್ಲ ಅದಕ್ಕೆ ನೀವು ರೇಟ್ ಬೋರ್ಡು ಮತ್ತು ತಯಾರು ಮಾಡಿ ಅವೆಲ್ಲ ಮಾಡಿ ಅದನ್ನು ಕರೆಕ್ಟ್ ರೇಟ್ ಕೊಡ್ತಾರಲ್ಲ ನೀವು ದುಡ್ಡಿನ ಫಲ ನಿಮಗೆ ಸಿಗ್ತದ. ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಮಾಡ್ಸ್ಲಕ್ಕೆ ನಮ್ಗೆ ಏನಾದ್ರೆ ಅನುಕೂಲ ಇತ್ತು ಅಂತ ನಾನು 2 ಮಾತು ಹೇಳಿ ಈ ಸಂಘಟನೆದವ್ರು ಏನಾದ್ರು ದಯವಿಟ್ಟು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ಕೊಂಡು ಯಾವುದೇ ಸಮಸ್ಯೆಗಳಿತ್ತು ಅಂದ್ರೆ ಒಂದು ಸುತ್ತಮುತ್ತ ಮಂಡಲದಾಗ ಯಾವುದೇ ಸಮಸ್ಯೆಗಳಿತ್ತು ಅಂದ್ರೆ ಆ ಸಮಸ್ಯೆಗಳು ವಿಷಯಗಳು ಇರಬೇಕು ಮೀಟಿಂಗ್ದಾಗ. ಈ ಟೈಪ್ ನಮ್ಮ ಊರಿನ ಈ ಹಳ್ಳಿನ ನಮ್ಮ ಇದರ ಮಂಡಲದಾಗ ಈ ಸಮಸ್ಯೆ ಬಂದವ್ರಿಗೆ ಹಂಗೆ ಬಗೆಹರಿಸ್ಬೇಕು ಅಂತೇಳಿ ಎಲ್ಲ 15 ಜನ ಕಾರ್ಯಕಾರಿಣಿ ಮಂಡಳಿ ಸದಸ್ಯರು ಒಳ್ಳೆಯ ನಿರ್ಣಯ ತೊಗೊಂಡು ಪ್ರತಿ ಮನಸ್ಸಿನಿಂದ ನೀವು ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕಂತೇಳಿ ನಮ್ದು ಆಶಯ ಇದೆ. ನೀವು ಚಂದ ನಡ್ಸ್ಕೊಂಡು ಹೋಗ್ತೀರ ಅಂತೇಳಿ ನಾವು ಇದು ಮಾಡ್ಕೊತೀವಿ. ತುಂಬ ಧನ್ಯವಾದ.